ಅಡ್ಮಿಟ್ ಆಗಿ ಸ್ವಲ್ಪ ಬ್ಯುಸಿ ಇದ್ದೆ, ಹೆಲ್ತ್ ಎಲ್ಲ ಸರಿ ಇರಲಿಲ್ಲ, ಎಲ್ಲ ಕೋಲ್ಡ್ ಆಗಿಬಿಟ್ಟಿದೆ ನೋಡಿ. ಸೊ ಇವತ್ತು ನಾನು ನಿಮ್ಮ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂದರೆ, ಒಂದು ಸ್ಪೆಷಲ್ ಡೇ ಇವತ್ತು ನನಗೆ. ಇವತ್ತು ನನ್ನ ಮ್ಯಾರೇಜ್ ಡೇ. ನಾನು ಇವ್ರ ಜೊತೆ 10 ವರ್ಷ ಕಳೆದಿದ್ದೀನಿ. ಸೊ ನಮ್ದು ಇವತ್ತು ಆ್ಯನಿವರ್ಸರಿ, 10ನೇ ವರ್ಷದ ಆ್ಯನಿವರ್ಸರಿ. ಸೊ ನಾವಿವಾಗ ಚೂಡಚಂದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ತುಂಬ ಪುರಾತನವಾದ ದೇವಸ್ಥಾನ. ಸೊ ಅಲ್ಲೆಲ್ಲ ದೇವ್ರನ್ನೆಲ್ಲ ಒಳಗಡೆ ಶೂಟ್ ಮಾಡೋಕ್ಕಾಗಲ್ಲ, ಸುತ್ತಮುತ್ತ ಎಲ್ಲ ನಾನು ತೋರ್ಸಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇವತ್ತೆಲ್ಲ ನಿಮ್ ಜೊತೆ ಆದಷ್ಟು ನಮ್ಮ ಆಶೀರ್ವಾದಕ್ಕೆ ನೀವು ಕಾಲ್ಗೆಲ್ಲ ಬೇಡ. ಇಲ್ಲಿ ನೋಡಿ ನನ್ನ ಮಗ, ನೋಡಿ ನನ್ನ ಮಗ. ಮತ್ತೆ ದರ್ಶನ ಆಯ್ತಾ ನಂದು? ಬನ್ನಿ ದೇವಸ್ಥಾನಕ್ಕೆ ದರ್ಶನ. ವೆಂಕಟೇಶ್ ನೋಡಿ ಫ್ರೆಂಡ್ಸ್, ನಾವು ಈಗ ತಾನೇ ಏನು ಟೆಂಪಲ್ ರೀಚ್ ಆದ್ವಿ. ಟೆಂಪಲ್ ಸುತ್ತಮುತ್ತ ಅಂತೂ ತುಂಬ ಸುಂದರವಾಗಿರುತ್ತೆ. ಮತ್ತು ಏನು ಹಚ್ಚ ಹಸಿರು ಮರಗಳು, ಮೋಡಗಳು ತುಂಬಾ ಏನು ಸುಂದರವಾಗಿರುತ್ತೆ ನೋಡೋಕ್ಕೆ. ಮುಂಜಾನೆ ಹೋಗಿ ಎಲ್ಲರೂ ಹೋಗೋದಾದರೆ ನೋಡಿ, ಈ ಥರ ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಇದು ತುಂಬಾ ಪುರಾತನ ದೇವಸ್ಥಾನ, ಚೂಡಚಂದ್ರೇಶ್ವರ ದೇವಸ್ಥಾನ. ಇದರಲ್ಲಿ ಈಶ್ವರ ಸ್ವಾಮಿ ಇದ್ದಾರೆ, ಮತ್ತು ಪಾರ್ವತಿ ಇದ್ದಾರೆ, ಮತ್ತು ಲಕ್ಷ್ಮೀನಾರಾಯಣ ಇದ್ದಾರೆ, ಮುರುಘಸ್ವಾಮಿ ಇದ್ದಾರೆ, ಗಣಪತಿ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಒಳಗಡೆ ದೊಡ್ಡ ದೇವಸ್ಥಾನ. ಇದು ಬೆಟ್ಟದ ಮೇಲೆ ಇರುತ್ತೆ ದೇವಸ್ಥಾನ. ಇದು ಹಿಸ್ಟ್ರಿ ಏನಂದರೆ, ಗಣಪತಿ ಚಂದ್ರಗೆ ಶಾಪ ಕೊಟ್ಬಿಟ್ಟಿರ್ತಾರಲ್ವ, ಆ ಶಾಪ ನಿವಾರಣೆ ಆಗಿದ್ದು ಸ್ಥಳ ಇದು. ಇಲ್ಲಿ ಚಂದ್ರ ದೇವರು ಬಂದು ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ ಈಶ್ವರ ಸ್ವಾಮಿನ ಒಲಿಸ್ಕೊಂಡು ಶಾಪನ ನಿವಾರಣೆ ಮಾಡ್ಕೊಂಡಿದ್ರು ಅಂತ ಇಲ್ಲಿ. ಅದು ಹಿಸ್ಟ್ರಿ ಟೆಂಪಲ್ದು. ಇದು ನನ್ನ ಫೇವ್ರೆಟ್ ಟೆಂಪಲ್ಲು. ನಾನು ಪ್ರತಿ ವಿಶೇಷವಾದ ದಿನಗಳಲ್ಲಿ ನಾನು ಇಲ್ಲಿ ತಪ್ಪದೇ ಬರ್ತೀನಿ. ಅಂದರೆ ನನಗೆ ಯಾವ ದಿನ ಖುಷಿ ಆಗುತ್ತೆ, ನನ್ನ ಮಕ್ಕಳು ಹುಟ್ಟಿದ ದಿನ ಇರ್ಬೋದು, ನಮ್ಮ ಹಸ್ಬೆಂಡ್ ಹುಟ್ಟಿದ ದಿನ ಇರ್ಬೋದು, ನನ್ನ ಮದುವೆ ದಿನ ಇರ್ಬೋದು, ಇಂಥ ವಿಶೇಷ ದಿನಗಳನ್ನ ನಾನು ಇಲ್ಲಿ ಬಂದು ದೇವರಿಗೆ ಪೂಜೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಟೆಂಪಲ್ ಎಲ್ಲ ಸುತ್ತಿ ನೋಡಿಕೊಂಡು ಇಲ್ಲಿ ಸಮಯನ ಕಳ್ಕೊಂಡು ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿದೆ. ನಾವು ಆಚರಣೆ ಮಾಡ್ತೀವಿ ವಿಶೇಷ ದಿನವನ್ನು. ನೋಡಿ, ಕಲ್ಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ಎಂಟೈರ್ ಟೆಂಪಲ್ಲು. ಇದು ನೋಡಿ, ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಪುರಾತನವಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ದೊಡ್ಡ ಜಾಗ ಇದೆ. ಮತ್ತು ಇದ್ರ ದೇವಸ್ಥಾನದೊಳಗೆ ತುಂಬ ತಂಪಾಗಿರೋ ವಾತಾವರಣ ನಾವು ಅನುಭವಿಸ್ಬೋದು. ಮತ್ತು ಎಲ್ಲ ಫ್ಲೋರ್ ಸಹ ಕಲ್ಲು, ಕಟ್ಟಡಗಳು ಕಲ್ಲು. ನೋಡಿ ಎಷ್ಟು ಅದ್ಭುತವಾಗಿದೆ. ಆಗಿನ ಕಾಲದ ದೇವಸ್ಥಾನಗಳನ್ನ ಈ ಕಾಲದಲ್ಲಿ ನಾವು ಕಟ್ಟೋಕ್ಕೂ ಆಗಲ್ಲ, ನಿರ್ಮಾಣ ಮಾಡಿ ಅದನ್ನು ನಾವು ಅನುಭವಿಸೋಕ್ಕೂ ಆಗಲ್ಲ. ನೋಡಿ, ಇದೇ ನಂದಿ, ದೊಡ್ಡ ನಂದಿ ಇದೆ ಇಲ್ಲಿ. ನಮ್ಮ ಮದುವೆ ದಿನದ ಹಿಂದಿನ ದಿನ ಇಲ್ಲಿ ಪ್ರದೋಷ ಅಂತೆ. ತುಂಬ ಅದ್ಭುತವಾಗಿ ಆಚರಣೆ ಮಾಡ್ತಾರೆ. ದೀಪಗಳೆಲ್ಲ ಆರಾಧನೆ ಮಾಡಿ ನಂದೀಶ್ವರ ಸ್ವಾಮಿಗೆ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಒಳಗಡೆ ಸ್ಟ್ರೈಟಾಗಿ ಒಳಗಡೆ ಚೂಡಚಂದ್ರೇಶ್ವರ ಈಶ್ವರ ವಿಗ್ರಹ ಇದೆ. ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದರು ಒಳಗಡೆ ಸಹ. ನಾನು ಅಲ್ಲಿ ಒಳಗಡೆ ಹೋಗಿ ಶೂಟ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಅಲ್ಲಿ ರಿಸ್ಟ್ರಿಕ್ಷನ್, ಕ್ಯಾಮ್ರಾ ನಾಟ್ ಅಲೌಡ್ ಅಂತ. ಸೊ ತುಂಬ ಚೆನ್ನಾಗಿತ್ತು ನೋಡಿ. ಇದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಅಲ್ಲಿ ನಾನು ಇಲ್ಲೆಲ್ಲ ಶೂಟ್ ಮಾಡೋ ಆಗಿಲ್ಲ, ಬಟ್ ನನ್ನ ಲಕ್ ಏನೋ ಗೊತ್ತಿಲ್ಲ, ರಶ್ ಇರಲಿಲ್ಲ. ಸೊ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಪ್ರಸಾದ ತಗೊಳ್ಳೋಕ್ಕೆ ಬರ್ತಾ ಇದ್ದೀವಿ ನೋಡಿ. ಎಲ್ಲ ಮುಗೀತು. ಗೋಸ್ಕರ ಬರ್ತಿದ್ದೀವಿ ನಾವು. ಪ್ರಸಾದ ನೋಡಿ ಫ್ರೆಂಡ್ಸ್, ಇಲ್ಲಿ ಪುಳಿಯೋಗರೆ ಮತ್ತು ಮುರುಕು ಸಿಗುತ್ತೆ ಪ್ರಸಾದ. ನಾವಿಲ್ಲಿ 20 ರೂಪೀಸ್ ಅಷ್ಟೇ. ಪ್ರಸಾದ ಎಲ್ಲ ತಗೊಂಡು ಅಲ್ಲೇ ಕುತ್ಕೊಂಡು ತಿಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಇವಾಗ ಮನೆಗೆ ಹೋಗೋಕ್ಕೆ ಕಾರ್ ಹತ್ತಿದ್ದೀವಿ. ನೋಡಿ, ಇಲ್ಲಿ ದೇವಸ್ಥಾನ ಮುಂದುಗಡೆ ಚುರುಮುರಿ ಮಾರ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಚುರುಮುರಿನ. ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ನಾವು 2 ಪಾಕೆಟ್ಸ್ನ ತಗೊಂಡ್ವಿ ಕಾರಲ್ಲಿ ಕುತ್ಕೊಂಡು ತಿನ್ನೋಕ್ಕೆ. ಯಾಕಂದರೆ ನಾವು ಮಾರ್ನಿಂಗ್ ಉಪವಾಸ ಹೋಗಿದ್ವಿ, ಏನೂ ತಿಂದಿರ ದೇವಸ್ಥಾನಕ್ಕೆ. ಸೊ ಅದರಿಂದ ದೇವ್ರ ದರ್ಶನ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಇಲ್ಲಿ ಚುರುಮುರಿ ತಗೊಂಡು ತಿನ್ಕೊಂಡು ಮಕ್ಕಳೆಲ್ಲರೂ ಮಾತಾಡ್ಕೊಂಡು ನಗ್ನಗ್ತಾ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ನಾವು. ನೋಡಿ, ಇದು ನನ್ನ ಫ್ಯಾಮಿಲಿ. ಈ ಮದುವೆ ಆಗಿದ್ದ ದಿನ ಅಂದರೆ ನಂಗೆ ತುಂಬ ವಿಶೇಷ. ಯಾಕಂದರೆ ನಾನು ಪ್ರಭಾ ಇಷ್ಟಪಟ್ಟು ಮದುವೆ ಆಗಿದ್ದ ದಿನ.
ಸೊ ಚೆನ್ನಾಗಿ ಆಚರಣೆ ಮಾಡಿದ್ವಿ ನಾವು. ಮನೆಗೆ ಬಂದು ಸ್ಪೆಷಲಾಗಿ ಪ್ರಭಾಗೆ ಇಷ್ಟವಾದ ನಾಟಿ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಮಾಡಿದೆ, ಮತ್ತು ಕಬಾಬ್ ಮಾಡಿದೆ, ಮತ್ತು ಚಿಕನ್ ಫ್ರೈ ಮಾಡಿಕೊಟ್ಟೆ ಅವ್ರಿಗೆ. ತುಂಬ ಖುಷಿಯಾಗಿ ಈ ದಿನ ನಾನು ಕಳೆದಿದ್ದೀನಿ. 10 ವರ್ಷ ಹೇಗೆ ಕಳೀತೋ ಅಂತ ದೇವ್ರಣೆ ನನಗೆ ಗೊತ್ತಾಗ್ತಿಲ್ಲ. ಇವಾಗ ತಾನೇ ಹೊಸ್ದಾಗಿ ಮದುವೆ ಆಗಿರೋ ಥರ ಫೀಲ್ ನನಗೆ. 10 ಇಯರ್ಸ್ ಅಂದರೆ ನಂಗೆ ನಂಬೋಕ್ಕೆ ಆಗ್ತಿಲ್ಲ. ಬಟ್ ಪ್ರತಿ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬಾ ಮೆಮೊರಬಲ್, ತುಂಬಾ ಸಂತೋಷವಾಗಿದ್ದೀನಿ ಲೈಫಲ್ಲಿ. ಅದು ದೇವ್ರು ಕೊಟ್ಟ ವರ ನನಗೆ. ಸೊ ಪೂರ್ವ ಜನ್ಮದ ಪುಣ್ಯದ ಫಲ. ಅದಕ್ಕೆ ನಾನು ಖುಷಿಯಾಗಿ ನನ್ನ ಫ್ಯಾಮಿಲಿ ಜೊತೆ ಒಳ್ಳೆ ಮಕ್ಕಳು, ಒಳ್ಳೆ ಗಂಡ, ಒಳ್ಳೆ ಜೀವನ ಇದೆಲ್ಲ ಸಿಗಬೇಕಂದ್ರೆ ತುಂಬ ಅದೃಷ್ಟ ಮಾಡಿರಬೇಕು. ಅದರಲ್ಲಿ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ನನ್ನ ನಂಬಿಕೆ. ಅದೆಲ್ಲ ನನ್ನ ದೇವರು ಕೊಟ್ಟಿರೋ ಪುಣ್ಯ ನನಗೆ. ಸೊ ಅದಕ್ಕೆ ನಾನು ದೇವ್ರನ್ನ ತುಂಬ ಬಿಲೀವ್ ಮಾಡ್ತೀನಿ, ತುಂಬ ಪೂಜೆ ಮಾಡ್ತೀನಿ. ನೋಡಿ, ನಾನು ಮಾಡಿರೋ ಅಡುಗೆಗಳು ಇಷ್ಟ ಆದರೆ ಈ ಎಲ್ಲ ರೆಸಿಪಿಗಳನ್ನ ನಾನು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ತಿನ್ಕೊಂಡು ಖುಷಿಯಾಗಿರಿ, ಆರೋಗ್ಯವಾಗಿರಿ. ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಪೆಷಲ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇರೋರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಜೊತೆ ಇರಲಿ. ಟೇಕ್ ಕೇರ್, ಬಾಯ್.